ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಪ್ಲಮ್ ಕೇಕ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಇದಕ್ಕೆ ನಾನು ಇಷ್ಟು ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ. ನಮ್ಗೆ ಯಾವ ರೀತಿ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೆ ಅದನ್ನು ನಾವು ತೊಗೋಬೋದು. ಇದಕ್ಕೆ 2 ಆರೆಂಜ್ ಬೇಕಾಗುತ್ತೆ. ನೋಡಿ, ಬ್ಲ್ಯಾಕ್ ದ್ರಾಕ್ಷಿ, ಚೆರಿ, ಗೋಡಂಬಿ, ಪಿಸ್ತಾ, ಬಾದಾಮಿ, ಒಣ ದ್ರಾಕ್ಷಿ, ಟ್ಯೂಟಿ ಫ್ರೂಟಿ, ಹಾಲು, ಗೋಧಿ ಹಿಟ್ಟು 1 ಕಪ್, ಅರ್ಧ ಕಪ್ ಬ್ರೌನ್ ಶುಗರಿಂದ ನಮಗೆ ಈ ಪ್ಲಮ್ ಕೇಕ್ ಕಲರಾಗಿ ಕಾಣಿಸುತ್ತೆ ಅಂತ ತೊಗೊಂಡಿರೋದು. ಚಕ್ಕೆ, ಲವಂಗ, ಏಲಕ್ಕಿ, ಮೆಲ್ಟೆಡ್ ಬಟರ್ 1/4 ಕಪ್ಪು, ವೆನಿಲಾ ಎಸೆನ್ಸು, ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್, ಒಣ ಶುಂಠಿ ಪೌಡರ್. ನೋಡಿ, ಇಷ್ಟು ಬೇಕಾಗುತ್ತೆ. ನೋಡಿ, ಇದಕ್ಕೆ ನಾನು ಆರೆಂಜ್ನ ರಸ ತೊಗೊಬೇಕು. ಈ ಥರ ನೋಡಿ, ಈ ಥರ ಆರೆಂಜ್ ರಸ 2 ಹಣ್ಣಿಗೆ ಈ ಥರ ಇಷ್ಟು ರಸ ಬಂದಿದೆ. ಈ ರಸಕ್ಕೆ ನಾವು ಈ ಥರ ಡ್ರೈ ಫ್ರೂಟ್ಸ್ನೆಲ್ಲ ಇದಕ್ಕೆ ಹಾಕಿ ನೆನೆಯೋಕ್ಕಿಡಬೇಕು. ಒಂದೊಂದಾಗಿ ದ್ರಾಕ್ಷಿ ಹಾಕ್ಕೊಳ್ತಾ ಇರೋದು. ನೋಡಿ, ಈ ಥರ ಬಾದಾಮಿ, ಪಿಸ್ತಾ, ಗೋಡಂಬಿನ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ಈ ರಸದಲ್ಲಿ ಹೀಗೆ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಹೀಗೆ ಮಿಕ್ಸ್ ಮಾಡ್ಕೊಂಡಿರೋದಕ್ಕೆ ಒಂದು ಸ್ವಲ್ಪ ಚಕ್ಕೆನ ಇದಕ್ಕೆ ಹಾಕ್ಕೊಬೇಕು. ಈ ರೀತಿ ನೋಡಿ, ಹೀಗೆ ಚಕ್ಕೆನ ಅದರಲ್ಲಿ ಹಾಕಿ ಮಿಕ್ಸ್ ಮಾಡಿ ನೆನೆಯೋಕ್ಕೆ ಬಿಡಬೇಕು. ನೋಡಿ, ಹೀಗೆ ನೆನೆಹಾಕಿ ಮುಚ್ಚಿಟ್ಬಿಡೋಣ. ನಾನು ಇದನ್ನು 4 ಅವರ್ಸ್ ನೆನೆಹಾಕಿ ಬಿಟ್ಟಿದ್ದೆ. ಬೇಕಂದರೆ ನಾವು ಫುಲ್ ನೈಟ್ ಇಟ್ಟರೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದಕ್ಕೆ ನಾವು 1/2 ಕಪ್ ಶುಗರ್, ಚಕ್ಕೆ, ಲವಂಗ, ಏಲಕ್ಕಿ, ಸ್ವಲ್ಪ ಶುಂಠಿ ಪೌಡರ್, ಜಾಯಿಕಾಯಿ ನೋಡಿ ಇದನ್ನು ತುರಿದು ಈ ಥರ ಹಾಕ್ತಾಯಿದ್ದೀನಿ. ಇದು 1/2 ಟೇಬಲ್ ಸ್ಪೂನ್ ಇದನ್ನು ಜಾಯಿಕಾಯಿ ಹಾಕ್ತಿದ್ದೀನಿ. ಇದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ನಮಗೆ. ನೋಡಿ, ಈ ಥರ ಫೈನ್ ಪೌಡರ್ ಮಾಡ್ಕೊಂಡಿರೋದು ಶುಗರ್ನ. ನೋಡಿ, ಇದಕ್ಕೆ ಎಣ್ಣೆನಾದರೂ ಯೂಸ್ ಮಾಡ್ಬೋದು, ಇಲ್ಲ ಮೆಲ್ಟೆಡ್ ಬಟರ್ ಆದರೂ ಯೂಸ್ ಮಾಡ್ಕೋಬೋದು. 1/4 ಕಪ್ ತುಪ್ಪ, ಇಲ್ಲಾಂದರೆ ಬೆಟರ್ ಎಣ್ಣೆ ಆ ಥರ ಯೂಸ್ ಮಾಡ್ಬೋದು. ನೋಡಿ, ಇದಕ್ಕೆ ನಾವು ಶುಗರ್ನ ಆ್ಯಡ್ ಮಾಡ್ಕೊಳ್ತಾ ಇರೋದು. ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ಶುಗರ್ ಮತ್ತು ಇದರಲ್ಲಿ. ನೋಡಿ, ಈ ರೀತಿ ಮಿಕ್ಸ್ ಆದಾಗ ಈ ರೀತಿ ಬರುತ್ತೆ. ನೋಡಿ, ಇದು ನೆನೆಹಾಕಿದ್ವಲ್ಲ ನಾನು 4 ಅವರ್ಸ್ ನೆನೆಹಾಕಿಟ್ಟಿದ್ದೆ. ಫುಲ್ ನೈಟ್ ಇಟ್ಟರೂ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ನೆಂದು ಈ ಥರ ಆಗಿದೆ. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ವೆನಿಲಾ ಎಸೆನ್ಸ್ ಹಾಕ್ಕೊತಾ ಇದ್ದೀನಿ. 2 or 3 ಟೇಬಲ್ ಸ್ಪೂನ್ ಮಿಲ್ಕ್ ಪೌಡರ್ ಹಾಕ್ಕೊತಾ ಇರೋದು. 1 ಕಪ್ ಗೋಧಿ ಹಿಟ್ಟು. ನೋಡಿ, ಈ ರೀತಿ ಇದನ್ನು ಹಾಕ್ಕೊಬೇಕು ಗೋಧಿ ಹಿಟ್ಟನ್ನು, ಏಕೆಂದರೆ ಇದು ಗಂಟಾಗಬಾರ್ದು ಅಂತ ಈ ರೀತಿ ಮಾಡ್ಕೊಳ್ಳೋದು. ನೋಡಿ, ಇದಿರ್ತಾರೆ ಪ್ರೀ ಹೀಟ್ ಮಾಡ್ಕೊಂಡಿರಬೇಕು. ನಾವು ಬಾಣಲಿಲಿ ಇಟ್ಕೊಂಡು ಸೋಡಾ ಆ್ಯಡ್ ಮಾಡ್ತಾ ಇರೋದು. 1 ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್, 1/2 ಟೇಬಲ್ ಸ್ಪೂನ್ ಸೋಡಾ. ನೋಡಿ, ಇದು ಹಾಕಿದ ತಕ್ಷಣ 1/2 ಟೇಬಲ್ ಸ್ಪೂನ್ ವಿನೆಗರ್. ಇದು ಹಾಕಿದ ತಕ್ಷಣ ನಾವು ಇಮಿಡಿಯೇಟಾಗಿ ಹಾಕಬೇಕು. ತುಂಬ ಟೈಮ್ ಇಡೋಂಗಿಲ್ಲ. ನಾವು ಪ್ರೀ ಹೀಟ್ ಮಾಡಿದ ತಕ್ಷಣ ಇದನ್ನು ಕಲಸಿ ಹಾಕಬೇಕು. ನೋಡಿ, ಈ ಥರ ಮೌಲ್ಡ್ಗೆ ನಾನು ಎಣ್ಣೆ ಹಾಕಿಡ್ತಾ ಇದ್ದೀನಿ. ನೋಡಿ, ಇದು ನಾನು ಬಟರ್ ಪೇಪರ್ ತೊಗೊಂಡಿಲ್ಲ, ನಾರ್ಮಲ್ ಪೇಪರ್ಗೆ ಈ ಥರ ಎಣ್ಣೆ ಹಾಕಿ ಮಾಡ್ತಾ ಇರೋದು. ನೋಡಿ, ಈ ಥರ ಹಾಕಿ ನಮಗೆ ಬೇಕಾಗಿರೋದು ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಟಾಪಿಂಗ್ಸ್ನ ಡೆಕೋರೇಟ್ ಮಾಡ್ಕೊಬೋದು. ಟ್ಯೂಟಿ ಫ್ರೂಟಿ ಹಾಕಿ ಮಾಡ್ತಾ ಇರೋದು.
ಕಲರ್ಫುಲ್ ಆಗಿರಲಿ ಅಂತ. ನೋಡಿ ಈ ರೀತಿ ಪ್ರೀ ಹೀಟ್ ಮಾಡಿರೋದಕ್ಕೆ ಇಡ್ಬೋದು. ಮತ್ತು ಈ ಥರ ನೋಡಿ ಕುಕ್ಕರ್ನಲ್ಲಾದರೂ ಇಟ್ಕೊಬೋದು, ಆದರೆ ವಿಷಲ್ ಹಾಕೋಂಗಿಲ್ಲ. ಇದನ್ನು 40 to 45 ಮಿನಿಟ್ಸ್ ಈ ಥರ ನಾವು ಲೋ ಫ್ಲೇಮಲ್ಲಿ ಬೇಕ್ ಮಾಡಬೇಕು, ಈ ಥರ ಮುಚ್ಚಿಟ್ಟು. ನೋಡಿ ಈ ಥರ ರೆಡಿಯಾಗಿದೆ ಪ್ಲಮ್ ಕೇಕು. ಚೆನ್ನಾಗಿ ಬಂದಿದೆ ಅಲ್ಲ? ನೀವು ಮನೆಯಲ್ಲಿ ಹೀಗೆ ಮಾಡಿಕೊಂಡು ಹೇಗಿದೆ ಅಂತ ನನಗೂ ತಿಳಿಸಿ. ನೋಡಿ ಯಾವ ರೀತಿ ಬಂದಿದೆ ಅಂತ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಸಾಫ್ಟಾಗಿ, ಜ್ಯೂಸಿಯಾಗಿ, ಸಾಫ್ಟಾಗಿ ಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.